ಹಲೋ ಗೆಳೆಯರಿ, ಎಲ್ಲರೂ ಕೂಡ ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ವಧುವರರ ಹುಡುಕಾಟ ಅಂದರೆ ಹೆಣ್ಣು ಮಕ್ಕಳು ಪ್ರಸ್ತುತ ಗಂಡು ಮಕ್ಕಳನ್ನು ಹುಡುಕಾಟ ಮಾಡ್ತಾರೆ ನಮ್ಮ ಒಂದು ಚಾನಲಲ್ಲಿ. ಸೊ ನೀವೇನಾದರೂ ಸಿಂಗಲ್ ಆಗಿರ್ತಕ್ಕಂಥ ಹುಡುಗ ಆಗಿದ್ದರೆ ಇವ್ರನ್ನ ನೀವು ಮದುವೆ ಆಗೋದಕ್ಕೆ ಅರ್ಹತೆ ಉಳ್ಳವರಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಕೆ ಹೆಸರು ರಾಧಿಕಾ ಶಹಬಾದ್, ಹೆಸರು ರಾಧಿಕಾ ಪಟೇಲ್ ಅಂತ. ಇವರ ಆಯಸ್ಸು ಇವಾಗ 27 ವರ್ಷ ವಯಸ್ಸು ನಡೀತಾ ಇದೆ. ವಿಳಾಸ ಬಂದು ಕಲಬುರಗಿ ಜಿಲ್ಲೆಯಲ್ಲಿ ಶಹಬಾದ್ ಅಂತ ಒಂದು ಊರಿರುತ್ತೆ. ಆ ಒಂದು ಊರಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಒಂದು ಮುದ್ದಾಗಿರ್ತಕ್ಕಂತಹ ಕುಟುಂಬದ ಹುಡುಗಿ ಈಕೆ. ರಾಧಿಕಾ ಅವರು ಪ್ರಸ್ತುತ ಸಿಮೆಂಟ್ ಫ್ಯಾಕ್ಟ್ರಿ ಒಂದರಲ್ಲಿ ಒಬ್ಬ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ತುಂಬ ಅಂದರೆ ತುಂಬ ಮೃದು ಸ್ವಭಾವದ ಒಬ್ಬ ಹುಡುಗಿಯಾಗಿದ್ದು ಒಳ್ಳೆಯ ಒಂದು ವರ್ಕ್ ಡೌನಲ್ಲಿ ಇದ್ದಾರೆ. ಆ್ಯಂಡ್ ಡಿಸಪ್ಲೈನ್, ಸೀರಿಯಸ್ನೆಸ್ ಅಬೌಟ್ ವರ್ಕಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ರಾಧಿಕಾ ಅವರಿಗೆ ಇರ್ತಕ್ಕಂತಹ ಒಬ್ಬ ತಮ್ಮ, ಅವನು ITI ಓದ್ತಾ ಇದ್ದು, ಇವರ ತಂದೆ ತಾಯಿಯವರಿಗೆ 2 ಜನ ಮಕ್ಕಳು, ಒಬ್ಬ ರಾಹುಲ್ ಅಂತ, ಇನ್ನೊಬ್ಬ ರಾಧಿಕಾ ಅಂತ. ಇವರ ತಂದೆಯವರು ಫ್ಯಾಕ್ಟ್ರಿನಲ್ಲಿ ಕೆಲಸ, ತಾಯಿಯವರು ಮನೆಯಲ್ಲಿ ಗೃಹಿಣಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಕೆಗೆ ಇದೇ ರೀತಿಯ ಹುಡುಗ ಬೇಕಾಗಿದ್ದಾರೆ. ಸೊ ಎಮೋಷ್ನಲ್ ಸಪೋರ್ಟ್ ಕೊಡುವಂಥ ಒಬ್ಬ ಹುಡುಗ, ಬ್ಯಾಡ್ ಡೇ ಇದ್ದರೂ ಕೂಡ ಮೊದಲು ನನಗೆ ಎನ್ಕರೇಜ್ ಮಾಡುವಂಥ ಒಬ್ಬ ಹುಡುಗ ಆಗಿರಬೇಕು. ಸೊ ಎಮೋಷ್ನಲ್ ಸಪೋರ್ಟ್ ಅಂದರೆ ಕಷ್ಟಗಳಲ್ಲಿ, ನಾನು ಕಷ್ಟದಿಂದ ಕೂಡಿರ್ತಕ್ಕಂತಹ ದಿನಗಳಲ್ಲಿ ನನಗೆ ಸಪೋರ್ಟಿವ್, ಸಮಾಧಾನದ ಮಾತುಗಳು ಮತ್ತು ಒಳ್ಳೆಯ ರೀತಿಯ ಮಾತುಗಳನ್ನು ಆಡಬೇಕು ಮತ್ತು ಎನ್ಕರೇಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಎನ್ಕರೇಜ್ ಅಂದರೆ ನಿನ್ನ ಕೈಯಲ್ಲಿ ಎಲ್ಲನೂ ಕೂಡ ಆಗುತ್ತೆ, ಸೊ ಭಯಪಡಬೇಡ, ಹೋಗು, ಮುನ್ನೋಗು, ಈ ರೀತಿ ಎನ್ಕರೇಜ್ ಮಾಡ್ತಕ್ಕಂತಹ ಹುಡುಗ ಆಗಿರಬೇಕಂತೆ ನೀವು. ನಿಮ್ಮನ್ನು ನಾನು ಮದುವೆ ಆಗಬೇಕು ಅಂದರೆ ಎಕ್ಸಾಕ್ಟಾಗಿ ನನ್ನಷ್ಟೇ ಏಜ್ ಇರಬೇಕು ಅಂತ ಏನಿಲ್ಲ. ನಿಮ್ಮ ಮಧ್ಯೆ 1 ರಿಂದ 4 ವರ್ಷಗಳ ಕಾಲ ಒಂದು ಏಜ್ ಗ್ಯಾಪ್ ಆಗಿದ್ದರೂ ಕೂಡ ಒಪ್ಪಿಗೆ ಇದೆ ಅಂತ ಮಾಹಿತಿನ ತಿಳಿಸಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಫೀಲಿಂಗ್ ಆಗಿರ್ತಕ್ಕಂತಹ ಶೇರ್ ಮಾಡಬೇಕು ಆ್ಯಂಡ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬೇಕು. ನನ್ನ ಜೊತೆ ಹೆಚ್ಚಿನ ಒಂದು ಸಮಯಗಳ ಕಾಲ ಸಮಯ ಕಳಿಬೇಕು ಅಂತ ಹೇಳಿದ್ದಾರೆ. ಪಾರ್ಟ್ನರ್ ಜೊತೆ ಅಂದರೆ ಇವಾಗ ನೀವು ಈಕೆ ಜೊತೆ ಒಬ್ಬಂಟಿಯಾಗಿರೋದಕ್ಕೆ ಬಿಡಬಾರ್ದು. ಆ ಒಂದು ಒಬ್ಬಂಟಿತನ ಫೀಲ್ ಬರದೇ ರೀತಿಯಲ್ಲಿ ನೋಡ್ಕೊಳ್ಬೇಕು. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಅವ್ರಿಗೆ ಒಂಟಿತನ ದೂರ ಮಾಡಿಸೋಬೇಕು ಆ್ಯಂಡ್ ಕೆಲಸ ಮಾಡ್ಕೊಂಡು ಬರ್ತಾರೆ, ಅದರಿಂದ ಬೋರ್ ಹೋಗಿಸ್ಬೇಕು. ಅಷ್ಟು ಪ್ರೀತಿ ಮಾಡಿದರೆ ನಿಮ್ಮನ್ನು ಅವರು ಮದುವೆ ಆಗ್ತಾರೆ. ಸೊ ಮುಂದುವರೆದು ಏನು ಮಾಡಬೇಕು? ಕೆಳಗಡೆ ಕೊಟ್ಟಿರ್ತಕ್ಕಂತಹ Gmail IDಗೆ ನೀವು ಮೇಲ್ ಮಾಡಬೇಕು. ಸರ್, ಕ್ಯಾನ್ ಐ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಬ್ರೋಕರ್ ಅವ್ರಿಗೆ ಕೇಳಬೇಕು. ಅವರು ಏನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಡಿಸ್ಕ್ರಿಪ್ಷನಲ್ಲಿ Gmail ID ಕೊಟ್ಟಿದ್ದೇವೆ, ನೋಡಿ, ಒಂದು ಸಲ ಚೆಕ್ ಮಾಡಿ. ಸ್ನೇಹಿತರೆ, ಇವರನ್ನ ಮದುವೆ ಆಗೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ಇವಾಗ ಹೇಳ್ಬಿಡ್ತೀನಿ. ಇದು ಬಂದುಬಿಟ್ಟು ಒಂದು ಸ್ಕೋಡಾ ಕಾರ್ ಅಂತಹ. ಇದರ ಬೆಲೆ 6 ರಿಂದ 7 ಲಕ್ಷ ರೂಪಾಯಿ ಇದರ ಬೆಲೆಯಾಗಿರುತ್ತೆ ಸ್ನೇಹಿತರೆ. ಅಫ್ಟು ತುಂಬ ಚೆನ್ನಾಗಿದೆ ಒಂದು ಸ್ಕೋಡಾ ಕಾರು. ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಮತ್ತು ಲಕ್ಸುರಿ ಕಾರ್ ಆಗಿರ್ತಕ್ಕಂಥದ್ದು ಇದು. ಸೊ ಈ ಒಂದು ವೈಟ್ ಕಾರ್ ನಿಮಗೆ ವರದಕ್ಷಿಣೆ ರೂಪದಲ್ಲಿ ಕೊಡ್ತಾರೆ, ಒಂದನೇ ಲಾಭ. ಸೊ ಎರಡನೇದಲ್ಲಿ ಪ್ರಸ್ತುತ 50,000 ರೂಪಾಯಿ ದುಡ್ಡು ಕೊಡ್ತಾರೆ. ಅದು ಏನಕ್ಕೆ ಕೊಡ್ತಾರೆ ಅಂದರೆ ಇವ್ರ ಜೊತೆ ನೀವು ಕೊನೆವರೆಗೂ ಒಂದು ಮನೆಯಲ್ಲಿ ವಾಸವಾಗಿರಬೇಕು, ಏನೂ ಕೂಡ ತೊಂದರೆ ಕೊಡಬಾರ್ದು ಅನ್ನೋದಕ್ಕೆ. ಮತ್ತು ಮೂರನೇದಾಗಿ ಪ್ರಸ್ತುತ ನಿಮ್ಮ ತಂದೆ ತಾಯಿಯವರು ಇವರನ್ನು ಚೆಂದವಾಗಿ ನೋಡ್ಕೊಳ್ಬೇಕು, ಅದು ಇವರು ಹೇಳಬೇಕು ಅಂತ ಹೇಳಿದ್ದಾರೆ. ಈ ಒಂದು ಕಾರು ನಿಮಗೆ ಗಿಫ್ಟಾಗಿ ಕೊಡ್ತಿದ್ದಾರಲ್ವಾ, ಇದು ಹೆಂಗಿದೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಈ ಒಂದು ಕಾರು ಬಂದುಬಿಟ್ಟು ದ ಬಿಲ್ಡ್ ಕ್ವಾಲಿಟಿ ಒಳ್ಳೆಯ ಒಂದು ಪ್ರೀಮಿಯಂ ಲುಕ್ಕಲ್ಲಿ ಕಾಣಿಸ್ತಾ ಇದೆ. ಇದು ಟಾಪ್ ಮಾಡೆಲ್. ಸೊ ಬಿಲ್ಡ್ ಕ್ವಾಲಿಟಿ, ಗ್ಲಾಸ್ ಡಿಸೈನು, ಜೊತೆಗೆ ಇದರ ಒಂದು ಲಕ್ಸುರಿಯಸ್ ಒಂದು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ತಾ ಇದ್ದೀರಾ. ರಿಫೈನ್ಡ್ ಇಂಜಿನ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ರಿಫೈನ್ಡ್ ಇಂಜಿನ್ ಅಂತಂದರೆ ಎಷ್ಟಾದರೂ ಲಾಂಗ್ ಡ್ರೈವ್ ಏನಾದರೂ ನೀವು ಹೋಗಬೇಕು ಅಂದರೆ ಡೀಸೆಲ್ ಪ್ರಾಬ್ಲಮ್ ಬರಲ್ಲ. ಸೊ ಅಡ್ವಾನ್ಸ್ ಆಗಿ ನಿಮಗೆ ಸಿಗ್ನಲ್ ಕೊಡುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಳ್ಳೆಯ ಸ್ಕೋಡಾ ಪರ್ಫಾರ್ಮೆನ್ಸ್ ಆ್ಯಂಡ್ ಲಕ್ಸುರಿ ಸೆಡನ್ ಕಾರ್ ಇದಾಗಿರ್ತಕ್ಕಂಥದ್ದು ಟಾಪ್ ಮಾಡೆಲ್ ನೋಡ್ತಾ ಇದ್ದೀರಾ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ಒಳಗಿನ ಒಂದು ಫ್ಯೂಚರ್ಸ್ಗಳನ್ನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಸೊ ಇದು ಇದರ ಒಳಗಡೆ ಇರ್ತಕ್ಕಂತಹ ಒಂದು ಫ್ಯೂಚರ್ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ವೈಟ್ ಕಲರ್ ಪ್ಲಸ್ ಒಳಗಡೆ ಇರ್ತಕ್ಕಂತಹ ಈ ಒಂದು ಇಂಟೀರಿಯರ್ ಡಿಸೈನ್ ನೋಡಿದ್ರೆ ಆಫ್ಟರ್ ಲಾಂಗ್ ಟೈಮ್ ಯಾರೂ ಕೂಡ ಈ ರೀತಿ ಗಿಫ್ಟ್ಗಳು ಯಾರಿಗೂ ಕೂಡ ಕೊಟ್ಟಿರಲ್ಲ.
ಸೊ ಮದುಮಗಳೇ ನನ್ನನ್ನು ಮದುವೆ ಆಗುವಂಥ ಹುಡುಗನಿಗೆ ವರದಕ್ಷಿಣೆ ಕೊಟ್ಟು ನನ್ನ ಮದುವೆ ಆಗಿ ಅಂತ ಅಂತಿದ್ದಾನೆ ಅಂದರೆ ನೀವೇನೇ ಥಿಂಕ್ ಮಾಡಿ ಈಗಿನ ಹುಡುಗಿರು ಎಷ್ಟರ ಮಟ್ಟಿಗೆ ಮುಂದುವರೆದಿದ್ದಾರೆ ಅಂತ. ಅಂದರೆ ಅವರ ಒಂದು ಕ್ಯಾರೆಕ್ಟರ್ಗಳಿಗೆ ತಕ್ಕ ಹಾಗೆ ಹುಡುಗ ಸಿಗ್ತಿರಲ್ವ ನೀವು, ಡಿಮ್ಯಾಂಡ್ಗಳಿಗೆ ತಕ್ಕ ಹಾಗೆ. ಅದಕ್ಕೋಸ್ಕರ ಅವರು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಎಂಜಾಯ್ಮೆಂಟ್ ಆಗಬೇಕು, ನೀವು ಕೂಡ ಖುಷಿ ಪಡಬೇಕು ಅನ್ನೋ ರೀತಿಯಲ್ಲಿ ಈ ರೀತಿ ಗಿಫ್ಟ್ಗಳನ್ನು ಜೊತೆಗೆ ವರದಕ್ಷಿಣೆಗಳನ್ನು ಕೊಡ್ತಾ ಇದ್ದಾರೆ. ಇದು ಡೀಸೆಲ್ ವೇರಿಯಂಟ್ ಕಾರು ಮತ್ತು ಟಾಪ್ ಮಾಡೆಲ್ ಕಾರು ವಿತ್ ಡಿಸೈನ್ ಒಂದು ಕಾರಾಗಿರುತ್ತೆ. ಸೊ ಇದು ಸ್ನೇಹಿತರೆ ಇವತ್ತಿನ ಒಂದು ಪ್ರೊಫೈಲ್ನ ಡೀಟೇಲ್ಸು. ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.